ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಯೋಬನ ಗ್ರಂಥದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಯೋಬನ ಗ್ರಂಥದಲ್ಲಿ ಅನೇಕ ಪ್ರಶ್ನೆಗಳು ಉತ್ತರಿಸಲ್ಪಡ್ತವೆ. ಇಂದಿನ ನಮ್ಮ ಅಧ್ಯಯನ ಯೋಬ 9ನೇ ಅಧ್ಯಾಯದಿಂದ ಇರುವಂಥದ್ದಾಗಿದೆ. ಆದ ಕಾರಣ ಯೋಬನ ಗ್ರಂಥದಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರ. ನೀತಿವಂತರಿಗೆ ಕಷ್ಟ ಯಾಕೆ ಬರ್ತದೆ? ನೀತಿವಂತರಿಗೆ ಅನ್ಯಾಯ ಆಗೋದು ಯಾಕೆ? ಭಕ್ತಿವಂತರಿಗೆ ಅನಾಹುತ ಆಗೋದು ಯಾಕೆ? ಭಕ್ತಿವಂತರ ಜೀವನದಲ್ಲಿ ನಷ್ಟ ಸಂಭವಿಸುವುದು ಏಕೆ? ದೇವರನ್ನು ನಂಬಿದವರ ಕುಟುಂಬದಲ್ಲಿ ಏರುಪೇರುಗಳು ಆಗುವುದು ಯಾಕೆ? ಈ ರೀತಿಯಾಗಿ ಅನೇಕ ಪ್ರಶ್ನೆಗಳಿಗೆ ಉತ್ತರ ಯೋಬನ ಗ್ರಂಥದಿಂದ ನಮಗೆ ಲಭ್ಯವಿರುತ್ತದೆ. ಆದರೂ ಕೂಡ ಯೋಬನ ಗ್ರಂಥದಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ಹೆಚ್ಚಾಗಿ ನಾವು ನೋಡುವಂಥದ್ದು ಭಕ್ತಿವಂತನ ಬಾಳ್ವೆ. ಒಬ್ಬ ಭಕ್ತಿವಂತನು ಯಾವ ರೀತಿಯಾಗಿ ಸಭೆ ಇಲ್ಲದೆ, ಸಹಾಯ ಇಲ್ಲದೆ, ಸಹಾಯಕರಿಲ್ಲದೆ, ಬೈಬಲ್ ಸಹ ಇಲ್ಲದೆ ಮತ್ತು ಅನ್ಯೋನ್ಯತೆ ಇಲ್ಲದೆ ಒಂದು CD ಅಥವಾ ಪುಸ್ತಕ ಅಥವಾ DVD ಅಥವಾ ಇಂಟರ್ನೆಟ್ ಮುಖಾಂತರವಾಗಿ ಎಷ್ಟೋ ಸಂದೇಶಗಳನ್ನು ಡೌನ್ಲೋಡ್ ಮಾಡ್ಬೋದು. ಇವೆಲ್ಲವೂ ಯಾವುದೂ ಇಲ್ಲದೆ ಭಕ್ತಿವಂತನಾಗಿ ಒಬ್ಬ ವ್ಯಕ್ತಿ ದೇವರಿಗಾಗಿ ನೀತಿವಂತನಾಗಿ, ದೇವರಿಗಾಗಿ ನಿರ್ದೋಷಿಯಾಗಿ, ದೇವರಿಗಾಗಿ ಕೆಟ್ಟದ್ದನ್ನು ನಿರಾಕರಿಸ್ತಾ, ದೇವರಿಗಾಗಿ ಭಯಭಕ್ತಿಯುಳ್ಳವನಾಗಿ, ಯಥಾರ್ಥಚಿತ್ತನಾಗಿ ನಡ್ಕೊಂಡಂಥ ವ್ಯಕ್ತಿ ಈ ಯೋಬನಾಗಿರೋದರಿಂದ ಇದು ಬಹಳ ಬಹಳ ವಿಶೇಷವಾದಂಥ ಪುಸ್ತಕ. ಆದಿಕಾಂಡ ಪುಸ್ತಕ ಬರೆಯೋದಕ್ಕೆ ಮುಂಚಿತವಾಗಿಯೇ ಇದು ಬರೆಯಲ್ಪಟ್ಟಂಥ ಈ ಪುಸ್ತಕ ನೋಡುವಾಗ ನಿಶ್ಚಯವಾಗಿ ಇದರಲ್ಲಿ ನಾವು ಕಲಿಯುವಂಥದ್ದು ಬಹಳ ಇದೆ. 9ನೇ ಅಧ್ಯಾಯದಲ್ಲಿ ಆಮೇಲೆ ಯೋಬನು ಪ್ರತ್ಯುತ್ತರವಾಗಿ ಇಂತೆಂದನು. ಈಗಾಗಲೇ ಎಲಿಫಾಜನು ಒಂದು ರೌಂಡ್ ಮಾತಾಡಿದನು. ಮೊದಲನೇದಾಗಿ ಯೋಬನು ಮಾತಾಡಿದ 3ನೇ ಅಧ್ಯಾಯ. ಯೋಬನು ಮಾತಾಡಿದ ಮೇಲೆ 4-5 ಅಧ್ಯಾಯಗಳಲ್ಲಿ ಎಲಿಫಜನು ಯೋಬನ ಸ್ನೇಹಿತರಲ್ಲಿ ಮೂವರ ಸ್ನೇಹಿತರಲ್ಲಿ ಒಬ್ಬನು ಮಾತಾಡ್ತಾನೆ. ಅದಾದ ನಂತರ 4-5 ಅಧ್ಯಾಯದಲ್ಲಿ ಎಲಿಫಜನು ಮಾತಾಡಿದ ಮೇಲೆ 6-7 ಅಧ್ಯಾಯದಲ್ಲಿ ಯೋಬನು ಅದಕ್ಕೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. 8ನೇ ಅಧ್ಯಾಯದಲ್ಲಿ 2ನೇ ಸ್ನೇಹಿತನಾದಂಥ ಬಿಲ್ದಾದ್ ಎಂಬವನು ಮಾತಾಡ್ತಾನೆ. ಈ ಬಿಲ್ದಾದ್ ಎಂಬವನು ಅಬ್ರಹಾಮನ ವಂಶಿಕನಾಗಿರ್ತಾನೆ. ಅಂದರೆ ಅಬ್ರಹಾಮನ ಹೆಂಡತಿಯಾದ ಕೆಟೂರಳು. ಆದಿಕಾಂಡ 25ರಲ್ಲಿ ಆ ಒಂದು ಘಟನೆ ಬರೆದಿದೆ. ಕೆಟೂರಳ ಮುಖಾಂತರವಾಗಿ ಬಂದಂಥ ವಂಶಿಕನು ಈ ಬಿಲ್ದಾದ್ ಎಂಬ ಶೂಹ ವ್ಯಕ್ತಿ. ಬಿಲ್ದಾದನು 8ನೇ ಅಧ್ಯಾಯದಲ್ಲಿ ಯೋಬನ ಹತ್ರ ನೇರವಾಗಿ ಎಷ್ಟೊತ್ತು ಹೀಗೆ ಮಾತಾಡ್ತಿ, ಬಹುಶಃ ನಿನ್ನ ಮಕ್ಕಳು ಏನಾದರೂ ತಪ್ಪು ಮಾಡಿರ್ಬೋದು, ಆ ರೀತಿಯಾಗೆಲ್ಲ ಮಾತಾಡಿದ ಮೇಲೆ ದೇವರ ಬಗ್ಗೆ, ದೇವರು ನಿನ್ನನ್ನು ನಿರ್ದೋಷಿಯಾಗಿರುವಂಥ, ಯಾಕಂದರೆ ಇವನು ನಿರ್ದೋಷಿಯಾಗಿದ್ದ, ಯೋಬನು ನಿರ್ದೋಷಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು 1ನೇ ಅಧ್ಯಾಯ 1ನೇ ವಚನದಲ್ಲಿ, 2ನೇ ಅಧ್ಯಾಯದಲ್ಲಿ ಅದು ಪುನರಾವರ್ತಿಸಲ್ಪಟ್ಟಿದೆ. ಕನಿಷ್ಠ 3 ಸಾರಿ ಆದರೂ ಯೋಬನು ನಿರ್ದೋಷಿ ಅಂತ ಹೇಳಲ್ಪಟ್ಟಿದೆ. ಆದ ಕಾರಣ ಈ ಬಿಲ್ದಾದನೇನು ಹೇಳ್ತಾನೆ 8:20ರಲ್ಲಿ, ಈಗೋ ದೇವರು ನಿರ್ದೋಷಿಯನ್ನು ತಳ್ಳಿಬಿಡುವುದಿಲ್ಲ, ಅಂದರೆ ಯೋಬನೇ ನಿನ್ನನ್ನು ತಳ್ಳಿಬಿಡುವುದಿಲ್ಲ. ದೇವರು ಇನ್ನು ಮೇಲೆ ನಿನ್ನ ಬಾಯಿಯನ್ನು ನಗೆಯಿಂದಲೂ ತುಟಿಗಳನ್ನು ಉತ್ಸಾಹ ಧ್ವನಿಯಿಂದಲೂ ತುಂಬಿಸುವನು ಎಂಬ ಪ್ರವಾದನೆಯ ಮಾತನ್ನು ಈ ಬಿಲ್ದಾದನು ಯೋಬನಿಗೆ ಹೇಳ್ತಾನೆ.
ಅದಕ್ಕೆ ಪ್ರತಿಕ್ರಿಯೆಯಾಗಿ ತನ್ನ ಅನಿಸಿಕೆಯನ್ನು, ತನ್ನ ಪ್ರತ್ಯುತ್ತರವನ್ನು ಯೋಬನು ಈಗ ಬಿಲ್ದಾದನಿಗೆ ಕೊಡುವವನಾಗಿದ್ದಾನೆ. 9ನೇ ಅಧ್ಯಾಯದಲ್ಲಿ ಅವನು ಏನು ಹೇಳಿದ್ದಾನೆ ಅಂತ ನೋಡೋಣ ಬನ್ನಿರಿ. 9ನೇ ಅಧ್ಯಾಯದ 2ನೇ ವಚನದಲ್ಲಿ, ನೀನು ಹೇಳಿದ್ದು ಸತ್ಯವೇ ಸರಿ. ಬಿಲ್ದಾದ್ ಹೇಳಿದ್ದು ಸತ್ಯನೇ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಎಷ್ಟರವರೆಗೆ ನೀನು ಹೀಗೆ ನುಡಿಯುತ್ತಿರುವಿ, ಒಂದು ವೇಳೆ ನಿನ್ನ ಮಕ್ಕಳು ಆತನಿಗೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ ಕಾರಣ ಆತನು ಅವರನ್ನು ಅವರ ದುಷ್ಕೃತ್ಯದ ಕೈಗೆ ಒಪ್ಪಿಸಿದನೋ ಏನೋ, ಆ ರೀತಿಯಾಗೆಲ್ಲ ಮಾತನಾಡುವಂಥ ಆ ಬಿಲ್ದಾದನು ಈಗ ಕೊನೆಗೆ ಅವನು ಮಾತನಾಡುವಾಗ ದೇವರು ನಿರ್ದೋಷಿಯನ್ನು ತಳ್ಳಿಬಿಡುವುದಿಲ್ಲ ಮತ್ತು ದೇವರು ಇನ್ನು ಮೇಲೆ ನಿನ್ನ ಬಾಯಿಯನ್ನು ನಗೆಯಿಂದ ತುಂಬಿಸ್ತಾನೆ, ಉತ್ಸಾಹ ಧ್ವನಿಯಿಂದ ಅಂತ ಹೇಳಿದಾಗ ನೀನು ಹೇಳಿದ್ದು ಸತ್ಯವೇ ಸರಿ ಅಂತ 2ನೇ ವಚನದಲ್ಲಿ. ಆದರೆ ಸ್ವಲ್ಪ ಆನ್ಸರ್ ಮಾಡಬೇಕಲ್ಲ ಯೋಬನು. ಆದ ಕಾರಣ ಅವನು 8ನೇ ಅಧ್ಯಾಯದಲ್ಲಿ ಒಂದೇ ಅಧ್ಯಾಯ ಬಿಲ್ದಾದನು ಮಾತಾಡಿರಲಾಗಿ ಯೋಬನು 9, 10 ಅಧ್ಯಾಯದಲ್ಲಿ 2 ಅಧ್ಯಾಯ ಆನ್ಸರ್ ರಿಪ್ಲೈ ಅಂದರೆ ಸ್ವಲ್ಪ ದೊಡ್ಡ ಆನ್ಸರ್ ಕೊಡ್ತಾನೆ. ಯಾಕಂತ ಹೇಳಿದ್ರೆ ಅವನ ಮನಸ್ಸಿನಲ್ಲಿದ್ದೆಲ್ಲ ಅವನು ಹಂಚಿಕೊಳ್ಳಬೇಕಾಗಿತ್ತು. ಆದರೆ ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರುವುದು ಹೇಗೆ ಎಂಬ ಪ್ರಶ್ನೆ ಯೋಬನು ಈಗ ಬಿಲ್ದಾದನ ಮುಂದೆ ಇಡ್ತಾ ಇದ್ದಾನೆ. ಆ ಬಿಲ್ದಾದನ ಮುಂದೆ ಇಡುವಾಗ ಅದನ್ನು ಎಲಿಫಾಜನು ಕೇಳಿಸ್ಕೊಳ್ತಾ ಇದ್ದಾನೆ. ಚೋಫರ್ ಎಂಬಂಥ ಇನ್ನೊಬ್ಬ ಸ್ನೇಹಿತನು ಕೇಳಿಸ್ಕೊಂಡಿದ್ದಾರೆ. ಒಟ್ಟು 3 ಸ್ನೇಹಿತರು ಕೇಳಿಸ್ಕೊಂಡಿರುವಂಥ ವೇಳೆಯಲ್ಲಿ ಇದು ಬಹುಶಃ 8ನೇ ದಿನ ಅಂತ ಕಾಣ್ತದೆ. ಯಾಕಂದರೆ 7 ದಿವಸ ಅವರು ಮಾತಾಡದೆ ಭಾಳ ನಿರಾಶೆಯಾಗಿ ಅಥವಾ ಭಾಳ ದುಃಖಕ್ರಾಂತರಾಗಿ ಇದ್ದಂಥ ವೇಳೆ, ಬಹುಶಃ ಊಟ ಕೂಡ ಮಾಡಿಲ್ಲ ಅಂತ ಕಾಣ್ತದೆ. ಅಂಥ ಸಂದರ್ಭದಲ್ಲಿ ಈಗ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರುವುದು ಹೇಗೆ? ದೇವರೊಂದಿಗೆ ವ್ಯಾಜ್ಯವಾಡಬೇಕೆಂದು ಇಷ್ಟಪಟ್ಟರು ದೇವರ 1000 ಪ್ರಶ್ನೆಗಳಲ್ಲಿ ಒಂದಕ್ಕೂ ಉತ್ತರ ಕೊಡಲಿಕ್ಕೆ ಆಗಲ್ಲ. ದೇವರು ದೊಡ್ಡ ಲಾಯರ್, ದೇವರು ದೊಡ್ಡ ನ್ಯಾಯಾಧಿಪತಿ ಆಗಿರುವಂಥ ವೇಳೆಯಲ್ಲಿ ಬೇರೆಯವರು ದೇವರ ಹತ್ರ ವ್ಯಾಜ್ಯವಾಡಲಿಕ್ಕೆ ಆಗೋದಿಲ್ಲ. ದೇವರ ಹೃದಯವು ವಿವೇಕವುಳ್ಳದ್ದು. ವಾವ್! ಆತನ ಶಕ್ತಿಯು ಪ್ರಬಲವಾದದ್ದು. 4ನೇ ವಚನ. ಈಗ ಯೋಬನು ದೇವರ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದಾನೆ. ಸ್ಟಾರ್ಟಿಂಗ್ನಲ್ಲಿ ಅವನು ಆಡಿದ್ದು 3ನೇ ಅಧ್ಯಾಯದಲ್ಲಿ ತನ್ನ ಬಗ್ಗೆ ಒಂದು 47 ವಿಷಯಗಳನ್ನು ಮಾತಾಡ್ದ. ಅದರಲ್ಲಿ 2 ವಿಷಯ ದೇವ್ರ ಬಗ್ಗೆ ಮಾತಾಡ್ತಾನೆ. 3ನೇ ಅಧ್ಯಾಯ 4ನೇ ವಚನ, 3ನೇ ಅಧ್ಯಾಯ 23ನೇ ವಚನದಲ್ಲಿ. ಆದರೆ ಇಲ್ಲಿ ತನ್ನ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇಲ್ಲ, ದೇವ್ರ ಬಗ್ಗೆನೇ ಹೆಚ್ಚಾಗಿ ಮಾತಾಡ್ತಾ ಇದ್ದಾನೆ. ದೇವರ ಹೃದಯ, ದೇವರ ಶಕ್ತಿ 4ನೇ ವಚನ, ಮತ್ತು ದೇವರಿಗೆ ವಿರುದ್ಧವಾಗಿ ಮನಸ್ಸು ಕಠಿಣ ಮಾಡಿಕೊಂಡ್ರೆ ಅದು ಏನಕ್ಕೆ ಆಗಲ್ಲ. 5ನೇ ವಚನ, ಆತನು ದೇವರು ಪರ್ವತಗಳನ್ನು ಅರಿಯದಂತೆ ಸರಿಸಿ ಕೋಪದಿಂದ ಅವುಗಳನ್ನು ಉರುಳಿಸ್ತಾನೆ. ದೇವರು ಪರ್ವತಗಳನ್ನು ಉರುಳಿಸ್ತಾನೆ ಅಂತ ಹೇಳ್ಬಿಟ್ಟು ನೋಡುವಾಗ ಅದೊಂದು ಪಿಕ್ಟೋರಿಯಲ್ ಲ್ಯಾಂಗ್ವೇಜ್, ಒಂದು ಚಿತ್ರಾತ್ಮಕವಾದಂಥ ಒಂದು ಭಾಷೆ. ಅದರಲ್ಲಿ ದೇವರು ಸಮಸ್ಯೆಗಳಿದ್ದರೂ ಕೂಡ ಅದನ್ನು ದೇವರು ಉರುಳಿಸಿಬಿಡ್ತಾನೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರು ನಮ್ಮ ಪರವಾಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಭೂಲೋಕವನ್ನು ಸ್ಥಳದೊಳಗಿಂದ ಕದಲಿಸಿ, ಪರ್ವತ ಅಷ್ಟೇ ಕದಲಿಸುವಂಥದ್ದಲ್ಲ ದೇವರ ಒಂದು ಶಕ್ತಿ. 5ನೇ ವಚನ ಪ್ರಕಾರವಾಗಿ ಯೋಬ 9:6 ಪ್ರಕಾರವಾಗಿ ಭೂಲೋಕವನ್ನು ಕೂಡ ಸ್ಥಳದೊಳಗಿಂದ ಕದಲಿಸಿ ಅದರ ಸ್ತಂಭಗಳನ್ನು ನಡುಗಿಸುತ್ತಾನೆ. ಅಷ್ಟು ಶಕ್ತಿ ದೇವರಿಗೆ. ಹುಟ್ಟಬೇಡವೆಂದು ಆತನ ಅಪ್ಪಣೆ ಕೊಟ್ಟರೆ ಸೂರ್ಯನು ಹುಟ್ಟುವುದಿಲ್ಲ. ಅಷ್ಟೇ, ಸೂರ್ಯನ ಕತ್ತಲಾಗ್ಬಿಡ್ತು. ಅದು ಚರಿತ್ರೆಯಲ್ಲಿದೆ. ಯೇಸು ಕರ್ತನು ಮರಣ ಹೊಂದಿದ ಅಂದು ಕೂಡ ಆ ರೀತಿಯಾಗಿ ಆಗಿತ್ತು. ನಕ್ಷತ್ರಗಳನ್ನು ಮುದ್ರೆ ಹಾಕ್ತಾನೆ, ಆಕಾಶಮಂಡಲವನ್ನು ವಿಶಾಲಪಡಿಸ್ತಾನೆ. ವಿಶಾಲಪಡಿಸಿದವನು ಆತನೊಬ್ಬನೇ. 8ನೇ ವಚನ. ದೇವ್ರ ಬಗ್ಗೆ ಎಷ್ಟೊಂದು ಹೇಳ್ತಾನೆ ಯೋಬನು. ಭಾಳ ಚೆನ್ನಾಗಿದೆ ಇದು ನೋಡಲಿಕ್ಕೆ. ಅಲ್ಲೋಲ ಕಲ್ಲೋಲವಾದ ಸಮುದ್ರದ ಮೇಲೆ ನಡೆಯುತ್ತಾನೆ. ವಾವ್!
ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮುದ್ರದ ಮೇಲೆ ನಡೆದಂಥದ್ದನ್ನು ಒಂದು ಪ್ರಕಟಣೆಯಾಗಿ ದೇವರಾತ್ಮನು ಈ ಯೋಬನಿಗೆ ಕೊಟ್ಟಂಥದ್ದು ಭಾಳ ಆಶ್ಚರ್ಯ. ನಕ್ಷತ್ರ ಗ್ರಹಗಳನ್ನು ನಿರ್ಮಿಸಿದವನು ಆತನೇ. ಹೌದು, ಸಪ್ತರ್ಷಿಗಳನ್ನು, ಮೃಗಶ್ರವನ್ನು, ಕೃತಿಕೆಯನ್ನು, ಅಲ್ಲ ನಮ್ಗೆ ಅರ್ಥನೇ ಆಗಲ್ಲ. ಈ ಭೂಮಂಡಲವನ್ನು, ನಕ್ಷತ್ರ ಮಂಡಲವನ್ನು, ಆಕಾಶ ಮಂಡಲವನ್ನು, ಇವುಗಳನ್ನೆಲ್ಲ ನಕ್ಷತ್ರ ಗ್ರಹಗಳನ್ನೆಲ್ಲ ಸೃಷ್ಟಿ ಮಾಡಿದವನು ದೇವರು. ಕಷ್ಟದಲ್ಲಿ ದೇವ್ರ ಬಗ್ಗೆ ಈ ರೀತಿಯಾಗಿ ಮಾತಾಡೋದು ಒಳ್ಳೆಯದು. ಹೌದು, ಸ್ಟಾರ್ಟಿಂಗ್ನಲ್ಲಿ ಒಂದು ವೇಳೆ ಅವನು ನಾನು ಯಾಕೆ ಹುಟ್ಟಿದೆ, ನಾನು ಸಾಯಬೇಕಾಗಿತ್ತು ಹಾಗೆಲ್ಲ ಮಾತಾಡ್ದ. ಯಾಕಂದರೆ ಆತನಿಗೆ ಗೊತ್ತಾಗಲಿಲ್ಲ, ನೋವಾಯಿತು. ಆದರೆ ಈಗ ಯೋಬನು ಭಾಳ ಚೆನ್ನಾಗಿ ಮಾತಾಡ್ತಿದ್ದಾನೆ. ಮಾತನಾಡಿ 10ನೇ ವಚನದಲ್ಲಿ, 9ನೇ ಅಧ್ಯಾಯ 10ನೇ ವಚನ, ಯೋಬನ ಗ್ರಂಥ, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಯೋಬನು ಕೂಡ ದೇವರ ಅದ್ಭುತಗಳಲ್ಲಿ ನಂಬಿದವನಾಗಿದ್ದನು. ಆತನು ನನ್ನ ಪಕ್ಕದಲ್ಲಿ ದಾಟಿ ಹೋದರೂ ನಾನು ಕಾಣೆನು, ಮುಂದಕ್ಕೆ ಹಾದು ಹೋದರೂ ನನಗೆ ತಿಳಿಯದು. ಹೀಗೋ ಹಿಡಿದುಕೊಳ್ಳುತ್ತಾನೆ. ಆತನನ್ನು ತಳ್ಳುವವರು ಯಾರು? ದೇವರು ದೊಡ್ಡವನು. ನೀನು ಏನು ಮಾಡ್ತೀ ಎಂದು ಆತನನ್ನು ಕೇಳುವವರು ಯಾರು? ದೇವರು ತನ್ನ ಸಿಟ್ಟನ್ನು ತೊಲಗಿಸಿ ಬಿಡುವುದಿಲ್ಲ. ಘಟಸರ್ಪದ ಸಹಾಯಕರು ಆತನಿಗೆ ಪಾದಕ್ರಾಂತರಾದರಲ್ಲ, ವೈರಿಗಳು ದೇವರ ಪಾದಕ್ಕೆ ಅವರು ಬೀಳುವಂಥವರಾಗಿದ್ದಾರೆ. ನಾನಾದರೂ ದೇವರೊಂದಿಗೆ ವಾದಿಸಿ ಆತನಿಗೆ ಉತ್ತರ ಕೊಡೋದಕ್ಕೆ ಮತ್ತು ಅಶಕ್ತನು. ನನಗೆ ಶಕ್ತಿ ಇಲ್ಲ, ದೇವ್ರ ಹತ್ರ ಮಾತಾಡಲಿಕ್ಕೆ ನನಗೆ ಶಕ್ತಿ ಇಲ್ಲ. ಆದರೆ ದೇವರು ಇದನ್ನೆಲ್ಲ ಕೇಳಿಸ್ಕೊಂಡಿದ್ದಾನೆ, ಸೈತಾನನು ಕೇಳಿಸ್ಕೊಂಡಿದ್ದಾನೆ. ಆದರೆ ಭೂಲೋಕದಲ್ಲಿ ಇವೆಲ್ಲ ನಡೀತಾ ಇದೆ. 4 ಮಂದಿ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ತ್ರಯೇಕ ದೇವರು ಇದನ್ನು ಕೇಳಿಸ್ಕೊಂಡ್ರು, ಸೈತಾನನು ಕೂಡ ಕೇಳಿಸ್ಕೊಂಡ್ರು, ಬಹುಶಃ ದೇವದೂತರೆಲ್ಲ ಕೇಳಿಸ್ಕೊಂಡ್ರು. ನಾನು ಕರೆಸಿದಾಗ ಆತನು ನನಗೆ ಕಾಣಿಸಿಕೊಂಡಿದ್ದರೂ ನನ್ನ ವಿಜ್ಞಾಪನೆಯನ್ನು ಲಾಲಿಸುವನೆಂದು ನಂಬುತ್ತೀರಲ್ಲ. ಆತನು ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ ಸುಮ್ಮನೆ ಒಂದರ ಮೇಲೊಂದು ಗಾಯ ಮಾಡುತ್ತಾ ಅಂತ ಹೇಳುವಾಗ, ಒಂದರ ಮೇಲೆ ಒಂದು ಸೇವಕರು ಒಬ್ಬೊಬ್ಬರಾಗಿ ಬಂದು ಈ ರೀತಿಯಾಗಿ ಅನಾಹುತ ಆಯಿತು, ಈ ರೀತಿಯಾಗಿ ಅನಾಹುತ ಆಯಿತು, ಅವನು ಬಂದು ಒಬ್ಬನು ಹೇಳಿಬಿಟ್ಟು ಹೋಗೋಷ್ಟರೊಳಗೆ ಇನ್ನೊಬ್ಬನು ಬಂದು ಇನ್ನೊಂದು ಕಡೆಯಿಂದ ಅನಾಹುತ ಆಯಿತು ಅಂತ ಒಬ್ಬೊಬ್ಬರು ಒಂದೇ ಆಕ್ಸಿಡೆಂಟ್ ಆದರೆ, ಅಪಘಾತವಾದರೆ ಅದು ಭಾಳ ದುಃಖ. ಆದರೆ ಒಂದರ ಮೇಲೆ ಒಂದು ಆಗ್ತಾ ಇರುವಾಗ ಆತನು ಭಾಳ ಕಷ್ಟ ಆಯಿತು ಯೋಬನಿಗೆ. ನಾನು ಬಲಿಷ್ಠನ ಶಕ್ತಿಯನ್ನು 19ನೇ ವಚನ ಮರೆ ಹೋಗುವೇನೆಂದರೆ ದೇವರು ಈಗೋ ಇದ್ದೇನೆ ಅನ್ನುವನು. ಇವನೇ ಯೋಚನೆ ಮಾಡ್ತಾನೆ. ನ್ಯಾಯ ವಿಚಾರಣೆಯು ಆಗಲಿ ಅಂದರೆ ಆತನು ನನಗೆ ಕಾಲ ನಿಯಮಕರು ಯಾರು ಅನ್ನುವನು. ದೇವರ ಹತ್ರ ಮಾತಾಡೋದು ಕಷ್ಟ ಎಂಬುದಾಗಿ ಯೋಬನ ಅಭಿಪ್ರಾಯ. ಕಷ್ಟ ಏನು ಅಲ್ಲ, ದೇವರು ನನ್ನನ್ನು ದುರ್ಮಾರ್ಗಿ ಎಂದು ನಿರೂಪಿಸುವನು ಅಂತ ಅವನು ತಿಳ್ಕೊಳ್ತಾನೆ. ಆತನು ನಾಶ ಮಾಡುತ್ತಾನೆ. ಈಗ 22ನೇ ವಚನದಲ್ಲಿ ಒಂದು ಮಾತು ಯೋಬನು ಹೇಳ್ತಾನೆ, ತನ್ನ ಬಗ್ಗೆನೇ ಹೇಳ್ತಿದ್ದಾನಂತ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ, ಎಲ್ಲ ಒಂದೇ ಸಾರಿ ಆದ ಕಾರಣ ನಾನು ದೋಷಿಯನ್ನು ಆತನು ನಾಶ ಮಾಡುತ್ತಾನೆ ಎಂದು ಹೇಳುತ್ತೇನೆ. ತನ್ನ ಅಭಿಪ್ರಾಯವನ್ನು ಯೋಬನು ವ್ಯಕ್ತಪಡಿಸಿದನು. ಯಾಕಂದರೆ ಯೋಬನ ಕಾಲದಲ್ಲಿ ಯೋಬನ ಗ್ರಂಥ ಮೊದಲು ಅಂತ ಹೇಳಿದಾಗ ಯೋಬನಿಗೆ ಧರ್ಮಶಾಸ್ತ್ರವಿರಲಿಲ್ಲ, ಯೋಬನಿಗೆ ಕೀರ್ತನೆ ಗ್ರಂಥಗಳು ಇರಲಿಲ್ಲ, ಜ್ಞಾನೋಕ್ತಿ ಇರಲಿಲ್ಲ, ಸುವಾರ್ತೆಗಳು ಇರಲಿಲ್ಲ, ಬೈಬಲ್ ಇರಲಿಲ್ಲ, ಬೈಬಲ್ ಭಾಗ್ಯ ಇರಲಿಲ್ಲ. ಸೇವಕರು ಉತ್ತೇಜನಕ್ಕಾಗಿ ಮೆಂಟರಾಗಿ ಅಂದರೆ ತರಬೇತುಗಾರರಾಗಿ ಅವರಿಗೆ ಆತ್ಮಿಕ ನಾಯಕರು ಇರಲಿಲ್ಲ, ಆತ್ಮಿಕ ತಂದೆ ಇರಲಿಲ್ಲ. ಯೋಬನಿಗೆ ಸಭೆ ಅಂತೂ ಇರಲಿಲ್ಲ. ಹೌದು, ನಮಗಿರುವಂಥ ಲಭ್ಯವಾಗಿರುವಂಥ DVD, CD, TV, ಇಂಟರ್ನೆಟ್ ಇತ್ಯಾದಿಗಳು ಯೋಬನಿಗೆ ಲಭ್ಯವಿರಲಿಲ್ಲ.
ಆದರೂ ಕೂಡ ತನ್ನ ಅನುಭವದಿಂದ ದೇವರನ್ನು ತಿಳ್ಕೊಂಡವನಾಗಿ ಅನೇಕ ವಿಷಯಗಳನ್ನು ಈ 9ನೇ ಅಧ್ಯಾಯದಲ್ಲಿ ಲಿಖಿತ ರೂಪದಲ್ಲಿ ನಮಗೋಸ್ಕರವಾಗಿ ಬರೆದಿಡಲಾಗಿದೆ. ಹೌದು, ವಿಪತ್ತು ಅಕಸ್ಮಾತ್ತಾಗಿ ಜನರನ್ನು ಸಂಹರಿಸಲು ನಿರ್ಮಲ ಚಿತ್ತರು ಮನಗೊಂದು ಅದನ್ನು ಆತನು ನೋಡಿ ಹಾಸ್ಯ ಮಾಡುವನು ಎಂಬುದಾಗಿ ಮತ್ತೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಆದರೆ ತನ್ನ ಬಾಯಲ್ಲಿ ಅದು ತಪ್ಪಿದ್ದ ಹಾಗೆ ಕಾಣಿಸಿದರೂ ತನ್ನ ಹೃದಯದಲ್ಲಿ ಅವನು ಪಾಪ ಮಾಡಲಿಲ್ಲ. ಯಾಕಂದರೆ ಮಾಡಿದರೆ ದೇವರು 42ನೇ ಅಧ್ಯಾಯ 7ನೇ ವಚನದಲ್ಲಿ ಯೋಬನ ಗ್ರಂಥದಲ್ಲಿ ಎಲಿಫಾಜನಿಗೆ ದೇವರು ಹೇಳ್ತಾನೆ, ನೀನು ನಿನ್ನ ಸ್ನೇಹಿತರು ತಪ್ಪು ಮಾಡಿದ್ರಿ, ನನ್ನ ಕೋಪ, ಆದರೆ ನನ್ನ ದಾಸನಾದ ಯೋಬನ ಹಾಗೆ ನೀವು ಮಾತಾಡಲಿಲ್ಲ ಎಂಬುದಾಗಿ ಹೇಳ್ತಾನೆ ರೀ. ಆದ ಕಾರಣ ಯೋಬನಿಗೆ ಅಷ್ಟೊಂದು ಪ್ರಕಟಣೆ ಇರಲಿಲ್ಲ, ದೈವಿಕ ಪ್ರಕಟಣೆ. ತನಗೆ ಅನಿಸಿದಂಥದ್ದನ್ನು ಅವನು ಮಾನವೀಯನಾಗಿ ತನ್ನ ಒಂದು ನೆಲೆಯಲ್ಲಿ ಅವನು ಮಾತನಾಡ್ತಿದ್ದಾನೆ. 24ನೇ ವಚನ 9ನೇ ಅಧ್ಯಾಯ ಯೋಬನ ಗ್ರಂಥ. ಭೂಲೋಕವು ದುಷ್ಟರ ಕೈ ಸೇರಿದೆ, ಲೋಕ ನ್ಯಾಯಾಧಿಪತಿಗಳ ಮುಖಗಳಿಗೆ ಮುಸುಕು ಹಾಕಿದ್ದಾನೆ, ಇದನ್ನು ಮಾಡಿದವನು ಆತನಲ್ಲದೆ ಮತ್ತೆ ಯಾರು? ನನ್ನ ದಿನಗಳು ಅಂಚೆಯವನಿಗಿಂತ ಶೀಘ್ರವಾಗಿರ್ತದೆ. ಆ ದಿವಸಗಳಲ್ಲಿ ಈ ಪೋಸ್ಟಲ್ ಡಿಪಾರ್ಟ್ಮೆಂಟು, ಅಂಚೆ ವಿಭಾಗ ಭಾಳ ನಿಧಾನವಾಗಿತ್ತು, ಸ್ಲೋ ಆಗಿತ್ತು. ಆದ ಕಾರಣ ನನ್ನ ದಿನಗಳು ಅಂಚೆಯವನಿಗಿಂತ ಶೀಘ್ರವಾಗಿರ್ತದೆ ಎಂಬುದಾಗಿ, ಯಾವ ಸುಖವನ್ನು ಕಾಣದೆ ಓಡಿ ಹೋಗುತ್ತವೆ ಎಂಬುದಾಗಿ ಹೇಳ್ತಾನೆ. 27ನೇ ವಚನದಲ್ಲಿ, ನಾನು ನನ್ನ ಪ್ರಲಾಪವನ್ನು ಮರೆತು ಬಿಟ್ಟು ಕಳೆಗುಂದಿದ ನನ್ನ ಮುಖವನ್ನು ಮಾರ್ಪಡಿಸಿಕೊಂಡು ಹರ್ಷಿಸುವೆನೆಂದು ಮನಸ್ಸು ಮಾಡಿದರೆ ನನ್ನ ಎಲ್ಲ ಸಂಕಟಗಳಿಂದ ನನಗೆ ಭಯ ಉಂಟಾಗ್ತದೆ. ಒಂದು ತೀರ್ಮಾನ ತಗೊಳ್ಳೋಣ ಅಂದರೆ ನನಗೆ ಆಗ್ತಾ ಇಲ್ಲ. ಅನೇಕ ಭಕ್ತಾದಿಗಳ ಒಂದು ಪೇಚಾಟ ಈ ರೀತಿಯಾಗಿದೆ. ಇಲ್ಲೇ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ರೋಮ ಪತ್ರಿಕೆಯಲ್ಲಿ ಇರುವಂಥ ವಾಕ್ಯ ಭಾಗ. ರೋಮ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು ಏನಂತ ಹೇಳಿದರೆ, ನಾನು ಒಳ್ಳೆಯದನ್ನು ಮಾಡಲಿಕ್ಕೆ ನನಗೆ ಮನಸ್ಸಿದೆ, ಆದರೆ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ. ಅಂಥ ಒಂದು ಪೇಚಾಟ ಯೋಬನಿಗಿತ್ತು, ಪೌಲನಿಗಿತ್ತು. ಹೇಗೋ ಮಧ್ಯಸ್ಥನ ವಿಷಯವಾಗಿ ಅವನು ಹೇಳಿಬಿಟ್ಟು ಈ 9ನೇ ಅಧ್ಯಾಯವನ್ನು ಅವನು ಮುಕ್ತಾಯ ಮಾಡ್ತಾನೆ. ಅವನಿಗೆ ಮಧ್ಯಸ್ಥನಿರಲಿಲ್ಲ, ನಮಗೆ ಇದ್ದಾರೆ. ಅದರ ಬಗ್ಗೆ ಇನ್ನೂ ಹೆಚ್ಚಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ ಮುಂದಿನ ಅಧ್ಯಾಯಗಳಲ್ಲಿ. ಯೋಬನ ಗ್ರಂಥ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.